ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 24ರ ಚುನಾವಣೆ ಹೊಸ್ತಿಲಲ್ಲಿ BL ಸಂತೋಷ್ ಅಚ್ಚರಿಯ ನಡೆ ಈಗ ಗಮನ ಸೆಳೀತಾ ಇದೆ. ಏನ್ ಹಾಗಾದ್ರೆ ಅವರ ಲೆಕ್ಕಾಚಾರ? ಈ ಎಲೆಕ್ಷನ್ ನಲ್ಲಿ ಏನಾದ್ರೂ ಬಹುದೊಡ್ಡ ಒಳೆಯೇಟು ಬೀಳಬಹುದಾ? ಅಥವಾ BL ಸಂತೋಷ್ ಬಣದ ಶಾಸಕರು ಅಸಮಾಧಾನದಲ್ಲಿ ಇದೇನಾಗೋಯ್ತು, 23 ಚುನಾವಣೆಯಲ್ಲಿ ನಮಗಿಷ್ಟು ಶಕ್ತಿ ಇತ್ತು, ಈಗ ನೋಡಿದ್ರೆ ಸಂತೋಷ್ ಅವರು ಈ ಕಡೆ ಬರ್ತಾನೂ ಇಲ್ಲ ಅನ್ನುವಂಥ ಬೇಸರದಲ್ಲಿ ತಟಸ್ಥವಾಗಿ ಉಳ್ಕೊಳ್ಳುವ ಚಾನ್ಸಸ್ ಇದೆಯಾ? ಏನಾದರೂ ಸಮಸ್ಯೆ ಆಗಬಹುದಾ ಇದರಿಂದ ಅನ್ನುವಂತಹ ಹೊಸ ಚರ್ಚೆಯೊಂದು ಹುಟ್ಟುಕೊಂಡಿದೆ. ಏನು ಹಾಗಾದ್ರೆ BL ಸಂತೋಷ್ ಅವರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಸುದ್ದಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 15 ದಿನ ಉಳ್ಕೊಂಡಿದೆ. ಮೊದಲ ಹಂತ ಚುನಾವಣೆ ಏಪ್ರಿಲ್ 14ಕ್ಕೆ ನಡೆಯುತ್ತೆ. ಆದರೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಂತೋಷ್ ಅವರು ಬಿಜೆಪಿ ಪ್ರಚಾರ ಕಾರ್ಯದಿಂದ ಸಂಪೂರ್ಣ ದೂರ ಉಳಿದಿರೋದು ಅಚ್ಚರಿಗೆ ಕಾರಣ ಆಗಿದೆ. ಗುಸುಗುಸು ಚರ್ಚೆ ಕಾರ್ಯಕರ್ತರಲ್ಲಿ ಶುರುವಾಗಿದೆ. 23 ಚುನಾವಣೆ ಟೈಮಲ್ಲಿ ಅಷ್ಟು ಆಕ್ಟಿವ್ ಆಗಿದ್ರು, ಅವರ ಮಾತು ನಡೆದಿತ್ತು. ಬಟ್ ರಿಸಲ್ಟ್ ಉಲ್ಟಾ ಆದಮೇಲೆ ಮುಂದುವರಿರಿ, ನಡೀತಾ ಇರಿ, ಯಾವತ್ತೂ ಎದೆಗೊಂದಬೇಡಿ ಅಂತ ಟ್ವೀಟ್ ಮಾಡಿ ಆಮೇಲೆ ಪತ್ತೆ ಇಲ್ಲ BL ಸಂತೋಷ್ ಅವರು. ಸೊ ಹೈಕಮಾಂಡ್ ನಿಮಗೆ ಅವಕಾಶ ಕೊಟ್ಟು ಫೇಲ್ ಆಯಿತು ಅಂತ ಅವ್ರನ್ನ ಮೂಲೆ ಗುಂಪು ಮಾಡಿದೆಯೋ, ಅಥವಾ ಬಿಜೆಪಿ ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಯಾವುದಕ್ಕೂ ತಲೆ ಹಾಕಲ್ಲ ಅಂತ BL ಸಂತೋಷ್ ಅವರೇ ನಿರ್ಧಾರವನ್ನು ಮಾಡಿದ್ದಾರೋ, ಒಟ್ನಲ್ಲಿ ಎಲೆಕ್ಷನ್ ಬಿಸಿ ಇಷ್ಟು ಏರಿದ್ರೂ ಯಾವುದೇ ಕಾನ್ಸ್ಟಿಟ್ಯುನ್ಸಿ ಅಥವಾ ತನ್ನ ಬಣದ ಶಾಸಕರಿರುವಂತಹ ಕಾರ್ಯಕರ್ತರಿರುವಂತಹ ಕ್ಷೇತ್ರಗಳ ಕಡೆಗೂ ಕೂಡ BL ಸಂತೋಷ್ ಅವರು ತಲೆ ಹಾಕದೇ ಇರೋದು ಅಚ್ಚರಿಗೆ ಕಾರಣ ಆಗಿದೆ. 66ಕ್ಕೆ ಕುಸಿಯೋದಕ್ಕೆ ಸಂತೋಷ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳು, ಕೆಸರಚಾಟಗಳೆಲ್ಲ ಬಿಜೆಪಿಯ ಒಳಗಡೆ ನಡೆದು ಅದಾದ ಮೇಲೆ ಒಂದು ಹಂತಕ್ಕೆ ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತು. ಮತ್ತೆ ಯಡಿಯೂರಪ್ಪನವ್ರಿಗೆ ಮಣೆ ಹಾಕಲಾಯಿತು. 6-7 ತಿಂಗಳು ಪಕ್ಷದ ಸಾರಥಿ ಇಲ್ಲದೆ, ಪ್ರತಿಪಕ್ಷ ನಾಯಕ ಇಲ್ಲದೆ ಮುಂದಕ್ಕೆ ತಳ್ಳಿದ್ದಾಯ್ತು. ಏನಿದೆ ಹೈಕಮಾಂಡ್ ತಲೆಯಲ್ಲಿ ಅಂತ ತಿಳ್ಕೊಳ್ಳೋದಕ್ಕೂ ಕಷ್ಟ ಆಯಿತು. ಕೊನೆಗೆ ವಿಜಯೇಂದ್ರಗೆ ಪಟ್ಟ ಕಟ್ಟಿ ಅಶೋಕ್ ಅವ್ರಿಗೆ ಜವಾಬ್ದಾರಿ ಕೊಟ್ಟರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೂ ಜವಾಬ್ದಾರಿ ಕೊಟ್ಟರು. ಇಷ್ಟೆಲ್ಲ ಆಗಿದ್ದನ್ನು ನೋಡಿದ್ವಿ. ಬಟ್ BL ಸಂತೋಷ್ ಅವರು ಇಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಈಗ ಟಿಕೆಟ್ ವಿಚಾರದಲ್ಲೂ ಕೂಡ ಕಟೀಲ್ ಇನ್ನಿತರರಿಗೆಲ್ಲ ಟಿಕೆಟ್ ಪಟ್ಟು ಹಿಡಿದು ಕೊಡಿಸ್ಕೊಳ್ಳೋಕ್ಕಾಗಲಿಲ್ಲ. ಪ್ರಯತ್ನ ಮಾಡಿದ್ರೂ ಕೂಡ ಸಂತೋಷ್ ಅವರ ಪ್ರಯತ್ನ ಫೇಲ್ ಆಯಿತು. ಬಹುತೇಕ ಇಲ್ಲಿ ಟಿಕೆಟ್ ವಿಚಾರದಲ್ಲೂ ಯಡಿಯೂರಪ್ಪನವರ ಕೈ ಮೇಲಾಗಿದೆ. ಅವರ ಪಟ್ಟಿಯ ಅಂತಿಮಗೊಳಿಸಲಾಗಿದೆ. ಈಗ ಕರ್ನಾಟಕದತ್ತ ತಲೆಯೂ ಹಾಕಿಲ್ಲ BL ಸಂತೋಷ್ ಅವರು ಅನ್ನೋದು ಅಚ್ಚರಿಗೆ ಕಾರಣವಾಗಿರುವಂತಹ ವಿಚಾರ. ಬೆಂಗಳೂರಿಗೆ ಆಗಾಗ ಬಂದು ಹೋಗ್ತಿರ್ತಾರೆ, ಆದ್ರೆ ಪಕ್ಷದ ಯಾವುದೇ ಕಾರ್ಯಕ್ರಮ, ಸಂಘಟನಾತ್ಮಕ ವಿಚಾರಗಳಲ್ಲಿ ಚರ್ಚೆನೂ ನಡೆಸ್ತಾ ಇಲ್ಲ, ಪ್ರವೇಶನೂ ಮಾಡ್ತಿಲ್ಲ ಅನ್ನೋದು ಮಹತ್ವದ ಬೆಳವಣಿಗೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಸಂಪೂರ್ಣವಾಗಿ ನಿರ್ಲಕ್ಷಿಸಿಬಿಟ್ರು ಅಥವಾ ನೋಡೇ ಬಿಡೋಣ ವಿಜಯೇಂದ್ರ ಏನ್ ಮಾಡ್ತಾರೋ ಅಂತ ಸೈಲೆಂಟ್ ಆಗಿ ಸವಾಲ್ ಎಸೆದ್ರೋ ಗೊತ್ತಿಲ್ಲ. ಈ ಎಲೆಕ್ಷನ್ ಅಲ್ಲಿ ಅದರ ಎಫೆಕ್ಟ್ ಏನಾಗುತ್ತೆ? ಇಂಟ್ರೆಸ್ಟಿಂಗ್ ಅಂದ್ರೆ ಬರೀ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರೋ BL ಸಂತೋಷ್ ಅವರು ಬರ್ತಿಲ್ಲ ಅನ್ನೋದು ಮಾತ್ರ ಅಲ್ಲ, RSS ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಇದೇ ಮೊದಲ ಬಾರಿಗೆ, ಫಸ್ಟ್ ಎಲೆಕ್ಷನ್. ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ರಾಜಕೀಯ ಚಟುವಟಿಕೆಗಳಲ್ಲಿ, ಎಲೆಕ್ಷನ್ ತಯಾರಿಯಲ್ಲಿ RSSನ ನಾಯಕರು ಹೆಚ್ಚು ತಲೆ ಹಾಕ್ತಾ ಇಲ್ಲ. ಚುನಾವಣೆಯ ಚಟುವಟಿಕೆಗಳಲ್ಲಿ ಸಂಘದವರು ಯಾರೂ ಕೂಡ ಕಾಣಿಸ್ಕೊಳ್ತಿಲ್ಲ. ಸಾಧಾರಣವಾಗಿ ಕಷ್ಟ ಇದ್ದಲ್ಲಿ, ಸವಾಲ್ ಜಾಸ್ತಿ ಇದ್ದಲ್ಲಿ ಮನೆ ಮನೆಗೂ ತೆರಳಿ ಕೆಲಸ ಮಾಡ್ತಿದ್ರು. ಯಡಿಯೂರಪ್ಪನವ್ರ ನಾಯಕತ್ವ ಅವ್ರ ಮುಂಚೂಣಿಯಲ್ಲಿ ಇದ್ದಾಗಲೂ ಕೂಡ ಅವರ ಪ್ರಭಾವ ಮಾಸ್ ಲೀಡರ್ ಆಗಿ ಒಂದ್ ಕಡೆ ಇದ್ದಿದ್ರೆ ತಳಮಟ್ಟದಲ್ಲಿ RSS ಕೆಲಸವೂ ನಡೀತಾ ಇರ್ತಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಸಂಘದವರು ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಕಾರ್ಯಕರ್ತರು ಚುನಾವಣಾ ತಯಾರಿಗೆ ಇಳದೇ ಇಲ್ಲ ಅನ್ನೋದು ಇಂಟ್ರೆಸ್ಟಿಂಗ್. ಈ ಬಗ್ಗೆ ಮಾಧ್ಯಮದವರು RSSನ ವಿಚಾರಿಸಿದ್ರೆ, ಪ್ರಮುಖರನ್ನ ಮಾತಾಡಿಸಿದ್ರೆ, ಕರ್ನಾಟಕದಲ್ಲಂತಲ್ಲ ದೇಶವ್ಯಾಪಿ ಈ ಸಲ ಚುನಾವಣೆ ಬಗ್ಗೆ RSS ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥ ಉತ್ತರ ಬರ್ತಾ ಇದೆ. ಅದು ಅಚ್ಚರಿಗೆ ಕಾರಣ ಆಗಿದೆ. ಸಂಘದ ಕಾರ್ಯಕರ್ತರನ್ನ ಚುನಾವಣೆ ಕೆಲಸಕ್ಕೆ ವಿನಿಯೋಗಿಸ್ತಾ ಇಲ್ಲ ಅಂತಾನೆ ಮೂಲಗಳು ಹೇಳ್ತಾ ಇರೋದು, RSS ಮೂಲಗಳು ಹೇಳ್ತಿರೋದು. ಸೊ ಇದರ ಪರಿಣಾಮ ದೇಶದಲ್ಲೂ ಕೂಡ ಅಂದುಕೊಳ್ಳದ ರೀತಿಯಲ್ಲಿ ಏನಾದರೂ ಆಗಬಹುದಾ? ಸೈಲೆಂಟ್ ಆಗಿ ಬೌದ್ಧಿಕವಾಗಿ ಬಲ ತುಂಬುತ್ತಾ ಇದ್ದಿದ್ದು RSS. ಸೊ ಬಿಜೆಪಿಗೆ ಈ ಸಲ RSSನ ಅನುಪಸ್ಥಿತಿ, ಅಂದ್ರೆ ಅಲ್ಲಲ್ಲಿ ಕಾಣಿಸ್ಕೊಂಡಂತೆ ಇದ್ರೂ ಆಳವಾಗಿ ಎಲ್ಲೂ ಕೆಲಸ ಆಗದೆ ಇರೋದು ದೊಡ್ಡ ಹೊಡೆತವನ್ನು ಕೊಡಲಿದೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಅನ್ನೋದು ಈಗ ಎದ್ದಿರುವ ದೊಡ್ಡ ಪ್ರಶ್ನೆ. ಕಾರ್ಯಕರ್ತರ ಗುಸುಗುಸು ಆಗಿದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.